ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಾ? ಬನ್ರಿ ಒಂದು ಸಕ್ಕದಾಗಿರೋ ಮೂವಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಎಂತಿ ಗಂಡ ಇಬ್ರು ವೆಕೇಶನ್ ಏನೋ ಹೋಗೋದಕ್ಕೆ ಬ್ಯಾಗ್ ಅಲ್ಲಿ ಬಟ್ಟೆ ತುಂಬ್ಕೊಂತ ಅವ್ರೆ. ಎಂತಿನೂ ಬಟ್ಟೆ ತುಂಬಿದ್ರು ಗಂಡ ನೋಡ್ರಿ ಆ ಬ್ಯಾಗ್ ಅಲ್ಲಿ ಒಂದು ಬೇಡಿ ಹಾಕುವಂತ ಅವನೆ. ಲಗೇಜ್ ಎಲ್ಲ ತಗೊಂಡ್ರಲ್ಲ ಸೀದಾ ಹಂಗೆ ಕಾರಲ್ಲಿ ಹೊರಡ್ತಾ ಅವ್ರೆ. ಇನ್ನೇನು ಮೂವಿ ಹೆಸರು ಅಲ್ಲೇ ಹಾಕ್ತಾರೆ. ಹೋಯ್ತಾ ಅವ್ರೆ. ಇದ್ದಕ್ಕಿದ್ದಂಗೆ ಅಣ್ಣನಿಗೆ ಏನಾಯ್ತಾ ಗೊತ್ತಿಲ್ಲ ನೋಡ್ರಿ ಎಲ್ಲಿ ಇಡ್ತಾವನೆ ಕೈನ ಅಂತ. ಎಂತಿನೋ ಲವ್ ಇರೋ ರೂಮ್ ಹೋದ್ಮೇಲೆ ನೋಡ್ಕೊಳ್ಳೋಣ ಅಂತ ಸಮಾಧಾನ ಮಾಡ್ತಾ ಅವಳೆ. ಟಕ್ ಅಂತ ಅಣ್ಣ ಬ್ರೇಕ್ ಆಗ್ದ. ನೋಡಿದ್ರೆ ಮುಂದ್ಗಡೆ ಒಂದ್ ನಾಯಿ ಒಂದ್ ಎಗಡನ ಹಾಕೊಂಡ್ ತಿಂತಾ ಇದೆ. ಎಂತಿ ಕೇಳ್ತಾವಳೆ, ಇಷ್ಟು ಚೆನ್ನಾಗಿರೋ ನಾಯಿ ಇದು ಕಾಡಲ್ವಾ, ಹೆಂಗ್ ಬಂತಿಲ್ಲಿಗೆ ಅಂತ ಕೇಳ್ತಾವಳೆ. ಗಂಡನು ಯಾವ್ದೋ ಮನೆಯಿಂದ ತಪ್ಪಿಸ್ಕೊಂಡ್ ಬಂದಿರಬೇಕು, ಅದೆಲ್ಲ ನಮಗ್ ಬೇಕಾ ಡಾರ್ಲಿಂಗ್, ಬಾ ಅಂತೇಳಿ ಗೆಸ್ಟ್ ಹೌಸ್ಗೆ ಹೋಯ್ತಾರೆ. ಲಗೇಜ್ ಎಲ್ಲ ಇಳಿಸಿದ್ರು. ಹೀರೋಯಿನ್ ಅಲ್ಲೊಂದು ಕೆರೆ ಇದೆ, ಹೋಗಿ ನೋಡ್ತಾ ಅವಳೆ. ಯಪ್ಪ ಜಾಗ ಎಷ್ಟ್ ಚೆನ್ನಾಗಿದೆಯಪ್ಪ ನೋಡಕ್ಕೆ ಅಂತ ಸೀದಾ ಮನೆ ಉಳಿಕೆ ಬಂದ್ರು. ಫ್ರಿಜ್ ಅಲ್ಲಿ ಊಟ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದಾನೆ ಗಂಡ. ನಮ್ ಹೀರೋಯಿನ್ ಅದ್ರಲ್ಲಿ 2 ಪೀಸ್ ಕಟ್ ಮಾಡ್ಕೊಂಡು ಆ ನಾಯಿನ ಅಲ್ಲಿ ಕುತ್ಕೊಂಡು ಕರಿತಾ ಅವ್ರೆ. ಆ ನಾಯಿ ಬಂತೂರಿ. ಹೌದು ನಮ್ ಹೀರೋ ಎಲ್ಲೋದ ಅನ್ಕೊಂತ ಇದೀರಾ? ಅಲ್ಲಿ ನೋಡಿ ಕನ್ನಡಿ ಮುಂದೆ ನಿಂತವನೆ. ಅಣ್ಣ ಸ್ವಲ್ಪ ವಯಸ್ಸಾಗಿದೆಯಲ್ಲ ಅದಕ್ಕೆ ಒಂದು ಮಾತ್ರೆನೂ ತಗೊಂತವನೆ. ಹೀರೋಯಿನ್ ಈ ಕಡೆ ಆ ನಾಯಿಗೆ ಊಟ ಕೊಡ್ತಾ ಇರಲ್ಲ, ಅಲ್ಲಿಗೆ ಅವನು ಬಂದ. ಲೈ ಚೂ ಅಂತಾನೆ. ಆ ನಾಯಿ ಹಂಗೆ ಓಡೋಗ್ಬಿಡುತ್ತೆ. ಎಂತಿನು ಏನ್ರಿ ಪಾಪ ಆ ನಾಯಿ ಮರಿ, ಅದನ್ನ ಯಾಕೆ ಓಡಿಸಿದ್ರಿ, ಊಟ ಮಾಡ್ಕೊಂಡು ಹೋಗ್ಲಿ ಬಿಡಿ ಅಂತ ಎಂತಿ ಹೇಳ್ತಾವಳೆ. ಏನ್ ಡಾರ್ಲಿಂಗ್ ನಾಯಿ ಮರಿ ನೋಡಕ್ ಬಂದ್ವಾ ಇಲ್ಲಿ, ನಾವು ಗೆಸ್ಟ್ ಹೌಸ್ ಬಂದಿದ್ದೀವಿ, ಮಜಾ ಮಾಡೋಣ ಬಾರೆ ಅಂತ ಸೀದಾ ಬೆಡ್ರೂಮ್ ಕರ್ಕೊಂಡು ಹೋಯ್ತಾವನೆ. ಅಣ್ಣ ಹೋಗೋ ಸ್ಪೀಡಲ್ಲಿ ಬಾಗ್ಲು ಮುಚ್ಚಿದ್ದೇನೆ ಹೊಂಟೋದ. ನಮ್ಮ ಹೀರೋಯಿನ್ ರೆಡಿ ಆಗ್ತಾವ್ರೆ. ಒಂದು ಡ್ರೆಸ್ ತಗೊಂಡಿದ್ದಾರೆ, ಹೊಸ ಡ್ರೆಸ್. ಅದ್ರದ್ದು ಪ್ರೈಸ್ ಟ್ಯಾಗ್ ಕೂಡ ಇನ್ನ ಬಿಚ್ಚಿಲ್ಲ, ಅದಕ್ಕೆ ಅದನ್ನ ಬಿಚ್ಚಿ ಹಂಗೆ ಅಲ್ಲಿ ಮೇಲಿಡ್ತಾರೆ. ಗಂಡನು ಒಳಗಡೆ ಬಂದ, ಕೈಯಲ್ಲಿ ಬೇಡಿ ಎತ್ಕೊಂಡ್ ಬಂದವನೆ. ಎಂತಿ ಕೇಳ್ತಾವಳೆ ಏನಕ್ರಿ ಬೇಡಿ ಅಂತ. ಅದಕ್ಕೆ ಗಂಡನು ಲೇ ಏನೇ ಯಾವಾಗ ನೋಡಿದ್ರು ಒಂದೇ ತರ, ಇವತ್ತೇನ ಡಿಫ್ರೆಂಟ್ ಆಗಿ ಮಾಡೋಣ, ನಾನು ಇವಾಗ ಈ ಬೇಡಿ ನಿನ್ ಕೈಗೆ ಹಾಕ್ಬಿಟ್ಟು 2 ಕಡೆ ಕಟ್ಟಾಕ್ತೀನಿ, ನಿನ್ನ ಬಲಾತ್ಕಾರ ಮಾಡೋ ತರ ನಾನು ಮಾಡ್ತೀನಿ, ನಿನಗೇನಾರು ಬೇಜಾರಾಗಿ ಕೋಪ ಗೀಪ ಬಂತಂದ್ರೆ ಫಸ್ಟೇ ಹೇಳ್ಬಿಡು, ನಾನ್ ಬೇಕಾದ್ರೆ ಬಿಚ್ಬಿಡ್ತೀನಿ ಅಂತ ಗಂಡ ಹೇಳ್ತಾವನೆ. ಎಂತಿನೋ ಬಿಡು ಏನೋ ಫನ್ ಮಾಡ್ತಾವನ್ ಗಂಡ ಅನ್ಕೊಂಡು ಸುಮ್ನೆ ಆಗ್ಬಿಡ್ತಾರೆ. ಅಣ್ಣನ್ಗೆ ಒಂದು ಮಾತ್ರೆ ಸಾಲಿಲ್ಲ, ಇನ್ನೊಂದು ಮಾತ್ರೆನೂ ಹಾಕೊಂಡ ಆ ನೀರಿನ ಗ್ಲಾಸನ್ನು ಎತ್ತಿ ಅಲ್ಲೇ ಪಕ್ಕದಲ್ಲಿ ಇಡ್ತಾನೆ. ಹಿಂಗೆ ರೊಮ್ಯಾನ್ಸ್ ಹೋಗ್ತಾ ಇದೆ. ಇದು ನಮ್ ಹೀರೋಯಿನ್ಗೆ ಇಷ್ಟ ಆಗಿಲ್ಲ. ರೀ ಬೇಡ ರೀ ಅಂತ ಒಂಥರ ಕಣ್ಣಲ್ಲಿ ನೀರ್ ಹಾಕೊಂತಾಳೆ. ಇವನು ಏನೇ ಅಷ್ಟು ಬೇಗ ಆಗೋಯ್ತಾ, ಏಯ್ ಹಿಂಗೆಲ್ಲ ಆಗಲ್ಲಮ್ಮ, ಡ್ಯಾಡಿ 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 ಅಂತ ಬಡ್ಕೊಂತಾನೆ. ನಮ್ ಹೀರೋಯಿನ್ಗೆ ಆ ಡ್ಯಾಡಿ ಅನ್ನೋ ವಾಯ್ಸ್ ಕೇಳಿದ ತಕ್ಷಣ ಇನ್ನ ಕೋಪ ಬರುತ್ತೆ. ರೀ ಬೇಡ ರೀ ಪ್ಲೀಸ್ ಹೇಳೋ ಮಾತು ಕೇಳಿ, ಈ ಬೇಡಿನ ಬಿಚ್ಚ್ರಿ ಅಂತ ಹೇಳ್ತಾವಳೆ. ಬಟ್ ಹೀರೋ ಅದನ್ನ ಬಿಚ್ಚುತ್ತಾ ಇಲ್ಲ ರೀ, ಒಂಥರ ಮುಖ ಮಾಡ್ಕೊಂಡ. ನಮ್ ಹೀರೋಯಿನ್ ಏನಾಯ್ತು ಯಾಕತ್ರ ಮುಖ ಮಾಡ್ಕೊಂಡಿದ್ಯಾ, ಹಂಗೆ ಎದೆ ಹಿಡ್ಕೊಂಡಾರಿ. ರೀ ಏನ್ರಿ ಆಯ್ತು ಆಟಾಡ್ಬೇಡಿ, ಫಸ್ಟ್ ಈ ಲಾಕಪ್ ಬಿಚ್ಚಿ ಅಂತ ಕೇಳ್ತಾವಳೆ. ಢಮಾರ್ ಅಂತ ಎಂತಿ ಮೇಲೆ ಬಿದೋಗ್ಬಿಡದ. ಎಂತಿನೂ ರೀ ಎದೋಳ್ರಿ ಕಾಮಿಡಿ ಮಾಡ್ಬೇಡ್ರಿ, ನಂಗೆ ತುಂಬಾ ಭಯ ಆಗುತ್ತೆ ರೀ, ಪ್ಲೀಸ್ ಎದೋಳ್ರಿ ಅಂತ ಅವಳ ಕಾಲಲ್ಲಿ ಹಂಗೆ ಅವನ್ನ ತಳ್ತಾಳೆ. ನೋಡಿದ್ರೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋಗವ್ನ್ರಿ. ಇವಾಗ ಆ ಬೇಡಿನ ಇವಳು ಬಿಚ್ಕೊಬೇಕು, ಕೀಯು ಅಲ್ಲಿ ಇಲ್ಲ. ಅವ್ನು ನೋಡಿದ್ರೆ ಮಂಚದ ಕೆಳಗಡೆ ಇದ್ದಾನೆ. ಅಲ್ಲಿ ಇನ್ನೊಂದು ವಿಷಯ ಏನ್ ಗೊತ್ತಾ, ಸುತ್ತ ಮುತ್ತ ಕಾಡು, ಒಂದು ಮನೆನೂ ಇಲ್ಲ ಅಲ್ಲಿ. ನಮ್ ಹೀರೋಯಿನ್ ಪಾಪ ಬಡ್ಕೊಂತಾವಳೆ, ಯಾರನ್ನ ಕಾಪಾಡ್ರಿ ಅಂತ. ಯಾರು ಬಂದಿಲ್ಲ. ಹಂಗೆ ಯೋಚನೆ ಮಾಡ್ಕೊಂಡು ಕುಂತವಳೆ. ಆಚ ಕಡೆಯಿಂದ ಯಾರೋ ಬರೋತರ ಆಯ್ತು. ಯಾರಪ್ಪ ಅಂತ ನೋಡಿದ್ರೆ ಆ ನಾಯಿ. ಇವಳು ಜುಮಿ ಬಾ 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 ಅಂತವಳೆ. ಆ ನಾಯಿ ಬಂತು. ಇವಾಗ ಗಂಡ ಸತ್ತಲ್ಲಿ ಬಿದ್ನಲ್ಲ, ಅವನ್ ಕೈನ ಅದು ಮೂಸ್ತಾ ಇದೆ. ಇವಳು ಹೇ ಆ ಕಡೆ ಹೋಗು, ಹಂಗೆಲ್ಲ ಮಾಡಬಾರ್ದಂತ ಎಷ್ಟೋ ಹೇಳ್ತಾಳೆ. ಬಟ್ ನಾಯಿ ಕೇಳುತ್ತಾ ಅವನ್ನ ಕಚ್ತಾ ಇದೀರಿ ಆ ಕೈನ. ಆಮೇಲೆ ಇವಳು ಅಲ್ಲೊಂದು ಬುಕ್ ಇರುತ್ತೆ, ಆ ಬುಕ್ ನ ಹಂಗೆ ಮಾಡಿ ಎತ್ತಿ ಬಿಸಾಕ್ತಾಳೆ. ಆ ನಾಯಿನು ಬುಕ್ ಹಾಕಿದ್ರಲ್ಲ ನಾ ಬೈಕೆ ಹೊಂಟೋಗುತ್ತೆ. ಹೋಗ್ಬೇಕಾರೆ ಸುಮ್ನೆ ಹೋಗಿಲ್ಲ, ಇವನ್ ಕೈನ ಸ್ವಲ್ಪ ಕಟ್ ಮಾಡಿ ತಗೊಂಡೋಗೈತೆ. ಅದನ್ನು ಅಲ್ಲೇ ಬಾಗ್ಲದ್ರ ಕುತ್ಕೊಂಡು ತಿಂತಾ ಇದೆ. ಟಕ್ ಅಂತ ಇವ್ರ ಗಂಡ ಬಂದ್ಬಿಡದ. ಏಯ್ ಏನೇ ಆ ನಾಯಿ ನನ್ ಕೈನ ತಿಂತಾ ಇದೆ, ನೀನ್ ನೋಡ್ಕೊಂಡು ಸುಮ್ನೆ ಇದೆಯಲ್ಲ ಅಂತ ಗಂಡ ಕೇಳ್ತಾವನೆ. ಇಲ್ಲ ರೀ ನೀವು ಹಾರ್ಟ್ ಅಟ್ಯಾಕ್ ಅಂತ ಹಂಗೆ ಬಿದೋಗ್ಬಿಟ್ರಲ್ಲ, ಅದಕ್ಕೆ ರೀ ಸಖತ್ತು ಭಯ ಆಗೋಯ್ತ್ರಿ, ಎಲ್ರಿ ಹೋಗಿದ್ರಿ ಅಂತ ಎಂತಿ ಕೇಳ್ತಾವಳೆ. ಹಂಗೆ ಎಂತಿ ಮಂಚದ ಕಡೆ ನೋಡ್ತಾಳೆ, ಅಲ್ಲೂ ಒಂದು ಡೆಡ್ ಬಾಡಿ ಇದೆ. ಹಂಗಂದ್ರೆ ಇವಾಗ ಬಂದಿರೋದು ಅವನು ಎಲ್ಯೂಷನ್, ಇದು ಅವನು ಆತ್ಮಾರಿ ಬಂದು ಲೈ ನಿನ್ ಕೈಯಲ್ಲಿ ಅಲ್ಲಿಂದ ತಪ್ಪಿಸ್ಕೊಳಕ್ ಆಗಲ್ಲ ಕಣೆ, ಅದಕ್ಕೆ ಅಲ್ವಾ ಪ್ಲಾನ್ ಮಾಡಿ ನಿನ್ನ ಕರ್ಕೊಂಬಂದಿಲ್ಲಿ ಕಟ್ಟಾಗಿರೋದ್ ನಾನು ಅಂತ ಅವನು ಹೇಳ್ತಾವನೆ. ನಮ್ ಹೀರೋಯಿನ್ಗೂ ಒಂಥರ ಶಾಕು, ಇದೇನಪ್ಪ ಇವನು ಹಿಂಗ್ ಹೇಳ್ತಾವನಲ್ಲ ಅಂತ. ನಮ್ ಹೀರೋಯಿನ್ ಆ ಬೇಡಿನ ಕಿತ್ತಕಕ್ಕೆ ಟ್ರೈ ಮಾಡ್ತಾವಳೆ. ಅವನು ಹಿಂದೆ ಕುತ್ಕೊಂಡು ನಿನ್ ಕೇಳ ಆಗಲ್ಲ ಕಣೆ, ಹೇಳೋ ಮಾತು ಕೇಳು, ನೀನ್ ಸಾಯೋದ್ ಬಿಟ್ರೆ ಬೇರೆ ವಿಧಿನೇ ಇಲ್ಲ ಅಂತ ಅವನ ಆತ್ಮ ಹೇಳ್ತಾ ಇದೆ. ನಮ್ ಹೀರೋಯಿನ್ ಹಂಗೆ ಮಾಡಿ ಒಂದು ಕೈನ ಬಿಚ್ಕೊಂಡ್ಬಿಟ್ರು, ಇನ್ನೊಂದು ಕೈನನು ಆ ಮಂಚದ ಒಂದು ಕೋಲ್ ಇರುತ್ತಲ್ಲ ಅದನ್ನ ಮುರಿದ್ಬಿಟ್ಟು ಹಂಗೆ ಆಚೆ ಬರ್ತಾರೆ. ಆ ನಾಯಿನು ಅವನ್ ಕೈನ ತಿಂತಾನೆ ಇದೆ. ಆ ಡೋರ್ ಹತ್ರ ಬಂದು ಯಪ್ಪ ತಪ್ಪಿಸ್ಕೊಂಡೆ ಕಣಂತ ತಿರ್ಗಾ ಮಂಚದ ಕಡೆ ನೋಡ್ತಾರೆ. ಆಕ್ಚುಲಿ ಅದು ನಮ್ ಹೀರೋಯಿನ್ ಅಲ್ಲ, ನಮ್ ಹೀರೋಯಿನ್ ಮನಸ್ಸದು. ಅಲ್ಲಿ ನೋಡ್ರಿ ಮಂಚದಲ್ಲಿ ನಮ್ ಹೀರೋಯಿನ್ ಹಂಗೆ ಅವಳೆ. ಆ ಮನಸ್ಸು ಹೇಳ್ತಾ ಇದೆ, ಲೈ ಅವನು ಮಾತೆಲ್ಲ ಕೇಳ್ಬೇಡ ಆಯ್ತಾ, ನೀನ್ ಜಾಸ್ತಿ ಬಡ್ಕೊಂಬೇಡ, ಜಾಸ್ತಿ ಕೂಗ್ಬೇಡ, ಯಾಕಂದ್ರೆ ನೀನ್ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ. ಆಮೇಲೆ ಯೋಚನೆ ಮಾಡು ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ. ಅದನ್ ಬಿಟ್ಟು ಇಲ್ಲ ಅತ್ತಿ ನೀನ್ ಬಡ್ಕೊಂಡು ಏನು ಸುಖ ಇಲ್ಲ ಅಂತ ನಮ್ ಹೀರೋಯಿನ್ ಮನಸ್ಸು ಹೇಳ್ತಾ ಇದೆ. ನಮ್ ಹೀರೋಯಿನ್ ಅಲ್ಲೊಂದು ಫೋನ್ ಇದೆ, ಆ ಫೋನ್ ನ ಎತ್ತಕ್ಕೆ ಟ್ರೈ ಮಾಡ್ತಾರೆ. ಎತ್ತಕ್ಕಾಗಲ್ಲ. ಈ ಕಡೆ ನಮ್ ಹೀರೋ ಆತ್ಮ ಹೇಳ್ತಾ ಇದೆ, ಅವಳು
ಕೈಯಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಅಂತ. ಬಟ್ ನಮ್ ಹೀರೋಯಿನ್ ಮನ್ಸು ಅವಳು ತಪ್ಪಿಸ್ಕೊಂತಾಳೆ ನೀನ್ ನೋಡೋ ಅಂತ ನಮ್ ಹೀರೋಯಿನ್ ಮನ್ಸು ಹೇಳ್ತಾ ಇದೆ. ತಿರ್ಗಾ ನಮ್ ಹೀರೋಯಿನ್ ಮನ್ಸು ಹೇಳ್ತಾ ಇದೆ, ಏನು ತುಂಬಾ ಟಯರ್ಡ್ ಆಗಿದ್ಯಾ, ನಿನ್ ತಲೆ ಮೇಲೆ ನೀರಿದೆ ಎತ್ಕೊಂಡು ಕುಡಿ ಅಂತ ಕೇಳ್ತಾವಳೆ. ನಮ್ ಹೀರೋಯಿನ್ ಎರಡು ಕೈ ಕಟ್ಟಾಕವರಲ್ಲ, ಆ ಕಡೆ ಅವನ ಆತ್ಮನು ಹೇಳ್ತಾ ಇದೆ ಅವಳ ಕೈಯಲ್ಲಿ ನೀರೆತ್ತದ, ನಾನ್ದ ಬೇಡಿ ಹಾಕಿ ಕಟ್ಟಾಕಿದ್ದೀನಲ್ಲ ಅಂತ ಆ ಕಡೆ ಆತ್ಮ ಹೇಳ್ತಾ ಇದೆ. ಇವಂದ ಮಾತ್ರ ನುಂಗ್ಬಿಟ್ಟು ಒಂದು ಗ್ಲಾಸ್ ನೀರಿಟ್ನಲ್ಲ ಅಲ್ಲಿ, ಆ ನೀರ್ನ ಹಂಗೆ ಹಿಂಗೆ ಮಾಡಿ ಕೈಗೆ ಎತ್ಕೊಂಡ್ಬಿಟ್ಲು. ಬಟ್ ಕೈಗೆ ಸಿಕ್ಕಿದ ನೀರು ಬಾಯಿಗೆ ಎಟಕ್ತಾ ಇಲ್ಲ. ತಿರ್ಗಾ ಎತ್ತಿ ಹಂಗೆ ಅಲ್ಲೇ ಇಟ್ಬಿಡ್ತಾಳೆ. ಆ ಕಡೆ ಮನ್ಸು ಹೇಳ್ತಾ ಇದೆ, ಏನೋ ಆಗಿಲ್ವಾ ನಿನ್ ಕೈಲಿ, ನಿನ್ ಕೈಲಿ ಆಗ್ದಿರೋದು ಏನೇ ಇದೆ ಯೋಚನೆ ಮಾಡೆ ಅಂತ ಹೇಳಿದ ತಕ್ಷಣ ನಮ್ ಹೀರೋಯಿನ್ ಅವಲೇ ಡ್ರೆಸ್ ಹಾಕೊಬೇಕಾದ್ರೆ ಒಂದು ಪ್ರೈಸ್ ಟ್ಯಾಗ್ ಇತ್ತಲ್ಲ ಅದನ್ನ ಬಿಚ್ಚಿ ಕೂಡ ಅಲ್ಲೇ ಇಟ್ಟಿದ್ರು, ಜ್ಞಾಪಕ ಇದೆಯಾ? ಆ ಪ್ರೈಸ್ ಟ್ಯಾಗ್ ನ ಎತ್ಕೊಂಡು ನೀಟಾಗಿ ಒಂದು ಪೈಪ್ ತರ ಮಾಡಿ ಹಂಗೆ ಕುಡಿತಾವ್ರೆ. ತಿರ್ಗಾ ಮನಸ್ಸು ಹೇಳ್ತಾ ಇದೆ, ಎಲ್ಲ ನೀರು ಕುಡಿದು ಖಾಲಿ ಮಾಡ್ಬಿಟ್ಯಾ, ನಾಳೆಗೂ ಸ್ವಲ್ಪ ಇಟ್ಕೋ ಅಂತ ಮನಸ್ಸು ಹೇಳ್ತಾ ಇದೆ. ಸರಿ ಎಷ್ಟು ಬೇಕೋ ಅಷ್ಟು ಕುಡಿದ್ಬಿಟ್ಟು ಮಿಕ್ಕಿದ ಗ್ಲಾಸ್ ನ ಅಲ್ಲೇ ಇಕ್ಬಿಡ್ತಾರೆ. ನೀರ್ ಸ್ವಲ್ಪ ಕುಡಿದ್ರಲ್ಲ ಮೇಡಮ್ ಅವ್ರಿಗೆ ನಿದ್ದೆ ಬಂದ್ಬಿಡ್ತದೆ. ಹಂಗೆ ಒಂದ್ ನಿದ್ದೆ ಆಗ್ತಾರೆ, ಹಂಗೆ ಕಣ್ಬಿಡ್ತಾರೆ. ಮನ್ಸು ಲೋ ಆತ್ಮ ಇಬ್ರು ಎಲ್ಲೋದ್ರು ಅಂತ ಕೇಳ್ತಾವ್ರೆ. ಅಲ್ಲಿ ಮೂಲೆಯಲ್ಲಿ ಯಾರೋ ಒಬ್ಬ ನಿಂತ್ಕೊಂಡಿರಂಗ್ ಐತೆ. ನಮ್ ಹೀರೋಯಿನ್ಗೆ ಕರೆಕ್ಟ್ ಆಗಿ ಕಾಣಿಸಿಲ್ಲ, ಅದು ಹಿಂಗ್ ಕಣ್ಣಾಡ್ಸ್ಕೊಂಡು ನೋಡ್ತಾರೆ. ಅಲ್ಲಿ ನೋಡ್ರಿ ಅವನು ಹೆಂಗವನೇ ಗಡರ್ ಗಜ ಬಂದ್ಬಿಟ್ಟು ಅವನ ಕೈಲಿ ಒಂದು ಬಾಕ್ಸ್ ಇದೆ, ಅದನ್ನ ಓಪನ್ ಮಾಡಿ ತೋರಿಸ್ತಾನೆ. ನಮ್ ಹೀರೋಯಿನ್ ಏಯ್ ನೀನ್ ಯಾರೋ ನೀನು, ಇದು ಕನ್ಸು ಹೋಗ ಆ ಕಡೆ ಅಂತ ಬೈತಾರ. ನೋಡಿ ಅವ್ನ್ ಸೀದಾ ಒಂಟೆ ಹೋಯ್ತಾನೆ. ತಿರ್ಗಾ ಅವನ ಆತ್ಮ ಬಂತು, ಇವನು ಯಾರು ಗೊತ್ತಾ, ಇವನು ತುಂಬಾ ಕೊಲೆ ಮಾಡಿದಾನ್ ಕಣೆ, ನಿನ್ನು ಇವನೇ ಕೊಲೆ ಮಾಡೋದು. ಇವಾಗ ಹೆಂಗೋ ಕಳಿಸ್ಬಿಟ್ಟೆ, ನಾಳೆ ನೈಟ್ ಬರ್ತಾನೆ, ನಾಳೆ ನೈಟೇ ನಿನಗೆ ಲಾಸ್ಟ್ ನೈಟ್, ಆದಷ್ಟು ಬೇಗ ತಪ್ಪಿಸ್ಕೊಳಕ್ಕೆ ಏನು ಪ್ಲಾನ್ ಮಾಡಬೇಡ, ಇರೋ ಅಷ್ಟು ದಿವಸ ಮಂಚದ ಮೇಲೆ ಮಲ್ಕೋ ಅಂತ ಈ ಆತ್ಮ ಹೇಳ್ತಾ ಇದೆ. ನಮ್ಮ ಹೀರೋಯಿನ್ಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಇವರು ಫ್ಯಾಮಿಲಿ ಸಮೇತಾಗೆ ಬೀಚ್ಗೆ ಹೋಗಿರ್ತಾರೆ. ಅಲ್ಲಿ ಅಪ್ಪ ಚಿಕ್ಕ ವಯಸ್ಸಲ್ಲಿ ಆ ಮಗಿನ ಅವ್ನ ತೊಡೆ ಮೇಲೆ ಕುಂಡ್ರಿಸ್ಕೊಂಡೆ ಆ ಬೀಚ್ ನ ತೋರಿಸ್ತಾ ಇರ್ತಾನೆ. ಇವಾಗ ಮಗಳು ಸ್ವಲ್ಪ ದೊಡ್ಡೊಳಗೊಳಲ್ಲ, ಅದಕ್ಕೆ ಮಗಳದ್ರ ಹೇಳ್ತಾವನೆ, ಮಗಳೇ ಅಪ್ಪ ನಿನ್ನ ಈ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಬೀಚ್ ಎಲ್ಲ ತೋರ್ಸೋದೆ ಕಣೆ, ಇವಾಗ ದೊಡ್ಡೊಳಾಗೋದಲ್ಲ ಮಗನೇ ನೀನು ಅಂತ ಅಪ್ಪ ಹೇಳ್ತಾವನೆ. ಅಪ್ಪ ನಾನು ಯಾವಾಗಲೂ ನಿನ್ ಮಗುನೇ ಅಪ್ಪ ಅಂತೇಳಿ ಮಗಿ ಬಂದು ತೊಡೆ ಮೇಲೆ ಕುತ್ಕೊಳ್ತಾರೆ. ಹಂಗೆ ಅಲ್ಲಿ ಸೀನ್ ಕಟ್ಟಾಯ್ತು. ಈ ಕಡೆ ನಮ್ಮ ಹೀರೋಯಿನ್ ಕಂಡ್ಬಿಟ್ರು ಅಕ್ಕ ಪಕ್ಕದಲ್ಲಿ ಯಾರು ಇಲ್ಲ ಪಾಪ, ಒಬ್ಬರೇ ಆ ಮಂಚದಲ್ಲಿ ಮಲಗವ್ರೆ, ಹೊಟ್ಟೆ ಹಸಿ ಬೇರೆ, ಅದಕ್ಕೆ ಆ ನೀರಿತ್ತಲ್ಲ ಅದರಲ್ಲಿ ಇನ್ನ ಅರ್ಧ ಕುಡ್ಕೊಂತಾರೆ. ತಿರ್ಗಾ ಅವನ ಆತ್ಮ ಬಂತು, ಕುಡ್ಕೋ ಅದೇ ನೀನ್ ಲಾಸ್ಟ್ ಕುಡ್ಕೋ, ಇವತ್ ನೈಟ್ ಖಂಡಿತ ಅವ್ನ್ ಬರ್ತಾನೆ, ನಿನ್ನ ಕೊಲೆ ಮಾಡ್ತಾನೆ ಅಂತ ಆತ್ಮ ಹೇಳ್ತಾ ಇದೆ. ಅಲ್ಲಿಗೆ ಮನ್ಸು ಬಂತು, ಅದೇ ನಮ್ಮ ಹೀರೋಯಿನ್ ಮನ್ಸು, ನಿಮ್ಮಪ್ಪ ನಿನಗೆ ಎಂತ ಕೆಲಸ ಮಾಡ್ದ ಜ್ಞಾಪಕ ಇದೆ ನಿನಗೆ, ಅಂತದ್ರಲ್ಲೇ ನೀನು ಗೆದ್ಕೊಂಡ್ ಬಂದವಳು ಕಣೆ, ಇದೆಲ್ಲ ಯಾವ್ದೇ ನಿನಗೆ, ಬೇಗ ಯೋಚನೆ ಮಾಡೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಮನ್ಸು ಹೇಳ್ತಾ ಇದೆ. ಅವನ ಆತ್ಮನು ಏನೋ ಅವರಪ್ಪ ಏನ್ ಮಾಡ್ದ ಅದನ್ನ ಯಾಕೆ ನನ್ನ ಹತ್ರ ಹೇಳಿಲ್ಲ ನೀನು ಅಂತ ಎಂತಿ ಹತ್ರ ಕೇಳ್ತಾ ಅವನೆ. ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್, ಅಪ್ಪ ಬಂದ, ನಿನ್ನ ಹತ್ರ ಮಾಡಿದ್ದು ತಪ್ಪೇ, ನನ್ನ ಕ್ಷಮಿಸು, ಬಾ ನಿಮ್ಮ ಅಮ್ಮನಿಗೆ ಹೇಳ್ಬಿಡಣ, ನಾನ್ ಬೇಕಾದ್ರೆ ಜೈಲ್ಗೆ ಹೋಗ್ತೀನಿ ಅಂತ ಅಳ್ತಾವನೆ. ಆ ನಾಯಿ, ಮಗಳೇ ಹೋದ್ರೆ ಹೋಗ್ಲಿ ಬಿಡು, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅನ್ಕೊಂಡಿದೀನಿ, ದೂರ ಹೊಂಟೋಗು ಅಂತ ಆ ಮಾತ್ನ ಅಲ್ಲಿಗೆ ಬಿಟ್ಬಿಟ್ಟಿರ್ತಾಳೆ ಮಗಳು. ಈ ಕಡೆ ಹಂಗೆ ಆ ನಾಯಿನ ತೋರಿಸ್ತಾರೆ. ನಾಯಿಗೆ ಹೊಟ್ಟೆ ಹಸಿ ಇನ್ನ ಬಾಡಿ ಇದೆಯಲ್ಲ, ತಿರ್ಗಾ ಆ ಬಾಡಿನ ಬಂದು ಕಚ್ಚುತ್ತಾ ಇದೆ. ಆ ಸೌಂಡ್ ಹೀರೋಯಿನ್ ಕೇಳಿ ಅಷ್ಟೊಂದು ಭಯ. ಇನ್ನ ಊಟ ಅಲ್ಲಿ ಖಾಲಿ ಆದ್ಮೇಲೆ ಇನ್ ಯಾರಿದ್ದಾರೆ ಮಂಚದ ಮೇಲೆ, ಇನ್ ಎಲ್ಲಿ ಬರುತ್ತೆ ಆ ನಾಯಿ, ಜ್ಞಾಪಕ ಇದೆಯಾ ಎಲ್ಲರಿಗೂ? ನನಗೂ ಜ್ಞಾಪಕ ಇದೆ. ಆ ಊಟ ಖಾಲಿ ಆಗೋದ್ರೆ ನೆಕ್ಸ್ಟ್ ಬರೋದು ಅದು ನಮ್ ಹೀರೋಯಿನ್ ಹತ್ರನೇ. ಅವನ ಆತ್ಮನು ಹೇಳ್ತಾ ಇದೆ, ಮುಗೀತು ಕಣೆ ನಿನ್ ಕತೆ, ಇನ್ನೇನು ನನ್ ಕೈ ಕಾಲೆಲ್ಲ ನಾಯಿ ತಿಂದ್ಬಿಡೈತೆ, ಅರ್ಧ ತಿಂದ್ಬಿಡೈತೆ, ಇನ್ ಅರ್ಧ ಬಾಕಿ, ಇನ್ ನೈಟ್ ಅವನು ಬೇರೆ ಬತ್ತಾ ನಿನ್ ಕೊಲೆ ಮಾಡಕ್ಕೆ, ಬಟ್ ನಿನ್ ಸಾವು ಮಾತ್ರ ಫಿಕ್ಸ್, ಒಂದು ನಾಯಿ ಕೈಯಲ್ಲಿ ಸಾಯ್ಬೇಕು ಇಲ್ಲಾಂದ್ರೆ ಅವನ ಕೈಯಲ್ಲಿ ಸಾಯ್ಬೇಕು ಅಂತ ಅವನ ಆತ್ಮ ಹೇಳ್ತಾ ಇದೆ. ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್, ನಮ್ ಹೀರೋಯಿನ್ ಆ ಮಗಿ ವಯಸ್ಸಿಗೆ ಹೋಗೋರೆ. ಆ ಮಗಿ ಹತ್ರ ಹೇಳ್ತಾವ್ರೆ, ಸಾರಿ ಅವತ್ತು ನಾನು ಯಾರತ್ರನ ಹೇಳ್ಬೇಕಾಗಿತ್ತು ಬಟ್ ಹೇಳಿದ್ರೆ ಅವನಿಗೆ ಶಿಕ್ಷೆ ಆಗಿರೋದೇನೋ ಅಂತ ಆ ಮಗಿ ಹತ್ರ ಇವಳು ಮನಸ್ಸು ಹೋಗಿ ಹೇಳ್ತಾ ಇದೆ. ಅದಕ್ಕೆ ಆ ಹುಡುಗಿ ಹೇಳ್ತಾವಳೆ, ಫಸ್ಟ್ ನೀನು ಅಲ್ಲೋಗಿ ಬದಿಕೋ ಆಯ್ತಾ, ನನಗ್ ಬುದ್ಧಿ ಹೇಳಕ್ ಬಂದ್ಬಿಡ್ಲು ಅಂತ ಆ ಹುಡುಗಿ ಹೇಳ್ತಾ ಇದೆ. ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್, ಎಲ್ಲಾ ಫ್ಯಾಮಿಲಿ ಸಮೇತ ಕುತ್ಕೊಂಡು ಊಟ ಮಾಡ್ತಾವ್ರೆ. ಆ ಹುಡುಗಿ ಅವರಮ್ಮ ಪ್ರೆಗ್ನೆಂಟ್, ಮಗಳು ಬೇರೆ ಅಲ್ಲೇ ಕುಂತವಳೆ. ನೀನ್ ಎಂತಾವನೋ ನೀನು, ನಮ್ಮ ಅಮ್ಮನ ಜೊತೆನೂ ಇದ್ಬಿಟ್ಟು ನನ್ನ ಹತ್ರನೂ ಮೋಸ ಮಾಡಕ್ ಬಂದಲ್ಲೋ ಅಂತೇಳಿ ಆ ಗ್ಲಾಸ್ ನ ಹಂಗೆ ಹೊಡೆದು ಬಿಸಾಕ್ತಾಳೆ ಕೋಪಕ್ಕೆ. ತಿರ್ಗಾ ಈ ಕಡೆ ಬೆಡ್ ಅಲ್ಲಿ ತೋರ್ಸೋರು ನಮ್ಮ ಹೀರೋಯಿನ್ ಒಂದು ಯೋಚನೆ ಮಾಡ್ತಾಳೆ. ಆ ಕಡೆ ನಮ್ಮ ಹೀರೋಯಿನ್ ಮನಸ್ಸು ಹೇಳ್ತಾ ಇದೆ, ಏನೇ ಗೊತ್ತಾಯ್ತಾ ಅದನ್ನ ಮಾಡು ಅಂತ. ನಮ್ಮ ಹೀರೋಯಿನ್ ಆ ಗ್ಲಾಸ್ ನ ಕೈಯಲ್ಲಿ ಎತ್ಕೊಂಡ್ಲು. ಅವನ ಆತ್ಮ ಹೇಳ್ತಾ ಇದೆ, ಏನು ಗ್ಲಾಸ್ ತಗೊಂಡು ಏನ್ ಮಾಡ್ತೀಯ ಇವಾಗ, ಓ ಕೈ ಕುಯ್ಕೊಂತೀಯಾ, ಕುಯ್ಕೋ ಒಳ್ಳೆ ಐಡಿಯಾನೇ ಇದು, ಅಟ್ಲೀಸ್ಟ್ ಎರಡು ಕೈ ಇಲ್ದೇನಾರ ಬದಿಕೊಂಬೋದು ನೀನು ಅಂತ ಅವನ ಆತ್ಮ ಹೇಳ್ತಾ ಇದೆ. ಈ ಕಡೆ ಮನ್ಸುನು, ಅವನು ಮಾತೆಲ್ಲ ಕೇಳ್ಬೇಡ ಕಣೆ, ನೀನ್ ಏನ್ ಅನ್ಕೊಂಡಿದ್ದೆ ಅದನ್ನ ಮಾಡೆ ಅಂತ ಹೇಳ್ತಾ ಇದೆ. ಇವಳು ಆ ಗ್ಲಾಸ್ ನ ಹೊಡಿತಾಳೆ, ಕೈ ಫುಲ್ ರಕ್ತ ಆಗುತ್ತಲ್ಲ, ಅವಾಗ ಒಂಥರ ಎಣ್ಣೆ ತರ ಜಾರ್ಕೊಂಡು ಹ್ಯಾಂಡ್ ಕಾಪ್ ಅಲ್ಲಿ ಬಿಚ್ಕೊಂಬಿಡೋಣ ಅಂತ ನಮ್ ಹೀರೋಯಿನ್ ಪ್ಲಾನ್. ಅನ್ಕೊಂಡಂಗೆ ಆ ಗ್ಲಾಸ್ ನ ಹೊಡೆದಾಕದ್ಲು, ಅಲ್ಲೊಂದ್ ಕಡೆ ಚುಚ್ಬಿಟ್ಟು ಆ ಕೈನ ಕುಯ್ತಾಳೆ. ನೋಡ್ರಿ ರಕ್ತ ಒಳ್ಳೆ ನೀರ್ ಬಂದಂಗ್ ಬರ್ತದೆ ರೀ, ಹಂಗೆ ಆ ರಕ್ತ ಕೈ ಫುಲ್ಲು ಸೌರ್ಕೊಳ್ಳುತ್ತಲ್ಲ, ಒಂಥರ ಜಾರುತ್ತೆ ಕೈ. ಇವಾಗ ಹಂಗೆ ಕೆಳಿತಾಳೆ, ಒಂದು
ಲಾಕಪ್ ಓಪನ್ ಆಗೋಯ್ತು. ಇನ್ನೊಂದು ಕೈ ಕುಯ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಅಲ್ಲಿ ಫೋನ್ ಇದೆ. ಆ ಫೋನ್ ನ ಹಂಗೆ ಎತ್ಕೊಂಡು ಆನ್ ಮಾಡಿ ನೋಡ್ತಾಳೆ. ಫೋನ್ ಬಟ್ ಸ್ವಿಚ್ ಆಫ್ ಆಗಿದೆ. ಆ ಕಡೆ ಈ ಕಡೆ ಹುಡುಕ್ತಾಳೆ, ಹೆಂಗೋ ಕೀ ಅಲ್ಲೇ ಇದೆ. ಆ ಮಂಚನ ಸ್ವಲ್ಪ ಎಳೆದು ಆ ಕೀನ ಎತ್ಕೊಂಡು ಲಾಕಪ್ ಓಪನ್ ಮಾಡ್ಕೊಂಡ್ಲು. ಹಂಗೆ ಬರ್ತಾಳೆ, ಮುಖ ಈ ಕಾಲ ತೊಳ್ಕೊಂತಾಳೆ, ಕೈಗೆ ಒಂದು ಬ್ಯಾಂಡೇಜ್ ಸುತ್ಕೊಂತಾಳೆ. ಸೀದಾ ಅಲ್ಲಿ ಕೆರಡೆ ನೋಡ್ತಾಳೆ, ಗಂಡಂದು ಅರ್ಧ ಬಾಡಿ ಆ ನಾಯಿ ತಿಂದ್ಬಿಡೈತೆ. ಹಂಗೆ ಈ ಕಡೆ ತಿರುಗ್ತಾಳೆ, ಅಲ್ಲಿ ಯಾರೋ ನಿಂತ್ಕೊಂಡಿರಂಗೈತೆ. ಲೇ ಯಾವನದು ಹೋಗ ಆ ಕಡೆ ಅಂತ ಹಂಗೆ ಕುಕ್ಕೊಂಡ್ ಬರ್ತಾವಳೆ. ಅವ್ನು ನೋಡಿದ್ರೆ ಕೈಯಲ್ಲಿ ಒಂದು ರಿಂಗ್ ಇಟ್ಕೊಂಡಿದ್ದಾನೆ. ಆ ರಿಂಗ್ ನ ಎತ್ತಿ ಅವನ ಕೈಯಲ್ಲಿ ಕೊಟ್ಬಿಟ್ಟು ಕಾರ್ ಕೀ ತಗೊಂಡು ಹಂಗೆ ರಿವರ್ಸ್ ತೆಗಿತಾಳೆ. ಮುಂದೆ ಗಂಡ ನಿಂತವನೆ, ಅವನು ಬಾಯ್ ಬಾಯ್ ಅಂತವನೆ, ಯಪ್ಪ ಟ್ಯಾಂಕ್ಸ್ ಅಪ್ಪ ಅಂತ ಒಂದು ಸ್ಮೈಲ್. ಹಂಗೆ ಕಾರಲ್ಲಿ ಬರ್ತಾವಳೆ. ಹೀರೋಯಿನ್ ರಕ್ತ ಫುಲ್ ಹೋಗಿದೆಯಲ್ಲ, ಕೈ ಕುಯ್ಕೊಂಡು ಪಾಪ ತಲೆ ತಿರುಗೋ ತರ ಆಗ್ತಾ ಇದೆ ಹೀರೋಯಿನ್ಗೆ. ಗಾಡಿ ಓಡ್ಸಕ್ ಆಗ್ತಾ ಇಲ್ಲ. ಹಂಗೆ ಮಾಡಿ ಸ್ವಲ್ಪ ದೂರ ಹೋಗ್ತಾರೆ. ಡಮಾರ್ ಅಂತ ಒಂದು ಮರಕ್ಕೆ ಗುದ್ಬಿಟ್ರು. ಅಲ್ಲಿ ಅಕ್ಕಪಕ್ಕ ಇದ್ದ ಮನೆಯವರು ಇವಳನ್ನ ಕರ್ಕೊಂಡ್ಬಂದು ಸೀದಾ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಂಗೆ ಡಾಕ್ಟರ್ ಬಂದು ಕೇಳಿದ್ರು ಏನಾಯ್ತು ಅಂತ. ನಮ್ಮ ಹೀರೋಯಿನ್, ಸರ್ ನಾ ಇಬ್ರು ವೆಕೇಶನ್ಗೆ ಹೋದ್ವಿ, ನನ್ನ ಗಂಡ ಓವರ್ ಮಾತ್ರೆ ತಗೊಂಡು ಈ ತರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ ಸರ್ ಅಂತ. ಬಟ್ ಹೀರೋಯಿನ್ ಅವ್ರು ನಂಬಲ್ವಲ್ಲ. ಸರಿ ನಮ್ಮ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದೀವಿ, ಆಮೇಲೆ ಹೇಳ್ತೀವಿ ಬಿಡು ಅಂತೇಳಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ನೋಡಿದ್ರೆ ಅವನು ಹಾರ್ಟ್ ಅಟ್ಯಾಕ್ ಅಲ್ಲೇ ಸತ್ತೋಗವನೆ. ನಮ್ಮ ಹೀರೋಯಿನ್ಗೂ ಆ ಇನ್ಸೂರೆನ್ಸ್ ಅಮೌಂಟ್ ಎಲ್ಲ ಬರ್ತದೆ, ಅವನ ಆಸ್ತಿನೂ ಬರುತ್ತೆ. ನಮ್ಮ ಹೀರೋಯಿನ್ ಆರಾಮಾಗೆ ಇದ್ದಾರೆ. ಬಟ್ ಆ ಕತ್ಲಲ್ಲೊಬ್ಬ ಬಂದಿನಲ್ಲ ಸೈಕೋ, ಅವನು ಗ್ಯಾಪ್ಕನೆ ಸ್ವಲ್ಪ ಬರ್ತಾ ಇದೆ ಅವಾಗವಾಗ. ನಮ್ಮ ಹೀರೋಯಿನ್ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ. ಈ ತರ ಪರಿಸ್ಥಿತಿಯಲ್ಲಿ ಏನೆಲ್ಲ ಮಾಡ್ಬೇಕು ನಾವು ಅಂತ. ಹಂಗೆ ಒಂದಿನ ಪೇಪರ್ ಓದ್ತಾವ್ರೆ. ಆ ಸೈಕೋ ಬಗ್ಗೆ ಅಲ್ಲಿ ಪೇಪರ್ ಅಲ್ಲಿ ಬಂದೈತೆ. ಅವನ ನೋಡ್ಲೇಬೇಕು ಅಂತ ಕೋರ್ಟ್ಗೆ ಹೋಗಿ ನೋಡ್ತಾರೆ. ಅವನು ಅಲ್ಲೇ ಅವನ್ರಿ. ನಮ್ಮ ಹೀರೋಯಿನ್ ಅವನು ಮುಂದೆ ಹೋಯ್ತಾರೆ. ಆಕ್ಚುಲಿ ಅವನೊಬ್ಬ ಸೈಕೋನೆ, ಸೈಕೋ ಕಿಲ್ಲರೆ. ಬಟ್ ಯಂಗ್ಸರ್ನ ಕೊಲೆ ಮಾಡಲ್ಲ ಅವನು, ಬರೀ ಗಂಡಸರು ಮಾತ್ರ ಕೊಲೆ ಮಾಡೋದವನು. ಅದಕ್ಕಾಗಿ ನಮ್ಮ ಹೀರೋಯಿನ್ ಅವನು ಏನು ಮಾಡಿಲ್ಲ. ಹೀರೋಯಿನ್ ಅವನ ತುಂಬಾ ಧೈರ್ಯವಾಗಿ ನೋಡ್ತಾರೆ. ಅಲ್ಲಿರೋ ಗಂಡಸರಿಗೆ ನೋಡಕ್ ಭಯ ಬೀಳ್ತಾರ ಅವನ್ನ. ನಮ್ಮ ಹೀರೋಯಿನ್ ಹೇಳ್ತಾಳೆ, ಲೈ ನೀನ್ ಮಗು ಇದ್ದಂಗಿದೆ ಕಣ, ಮಗು ನೀನು, ಜುಜು ಹೋಗ ಅಂತೇಳಿ ಹಂಗೆ ಹೋಯ್ತಾಳೆ. ಆ ಸೈಕೋನು ಅವಳು ನೋಡಿ ಹಂಗೆ ಸ್ಟನ್ ಆಗಿ ನಿಂತವನೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ? ಓಕೆ, ಚೆನ್ನಾಗಿದ್ರೆ ಜೊತೆಲಿರಿ. ಬಾಯ್.